ನಾವು ಯಾವ ಧರ್ಮದ ವಿರೋಧಿ ಅಲ್ಲ. ನಾವು ರಾಜಕೀಯ ಪಕ್ಷದ ರಾಜಕಾರಣಿಗಳ ಕೈಗೊಂಬೆ ಅಂತೂ ಮೊದಲೇ ಅಲ್ಲ. ಭ್ರಷ್ಟಾಚಾರ ವಿರೋಧಿಸುವುದೇ ನಮ್ಮ ವಾಹಿನಿಯ ಮುಖ್ಯ ಧ್ಯೇಯ. ಕಾನೂನಿನ ಚೌಕಟ್ಟಿನಲ್ಲಿ ನಮ್ಮ ಸುದ್ದಿ. ಯಾರು ಮಾಡದೇ ಇರುವ ಸುದ್ದಿ ನಿರ್ಭಯವಾಗಿ ನಮ್ಮ ವಾಹಿನಿಯಲ್ಲೇ. ನಮ್ಮ ನಡೆ ಭ್ರಷ್ಟಾಚಾರ ತಡೆ. ಊರಿನ ಪಂಚಕ್ಕಿಯಲ್ಲಿ ಫೇಲ್ ಆದ ಬಡ ರೈತರ ಕುಟುಂಬ. ಬೆಳಗಾವಿ ಜಿಲ್ಲೆಯ ಮೂಡಲಗಿ ಪಟ್ಟಣದ ಹೊರವಲಯದ ರೈತಾಪಿ ವರ್ಗದ ಸಂತೋಷ್ ಮಲಗೌಡರ್ ಸುಮಾರು ವರ್ಷಗಳಿಂದ ಸ್ವಂತ ಜಮೀನಿನ ಸರ್ವೆಗಾಗಿ ಹರಸಾಹಸ ಪಡುತ್ತಿರುವ ಸಂತೋಷ್ ಅವರ ಕುಟುಂಬ ಜಮೀನು ಖರೀದಿ ವೇಳೆ ಮಾತು ಕೊಟ್ಟ ಮರೆತ ಪಂಚರಂಗಿ ಪಂಚರು. ಸಂತೋಷ್ ಮಲಗೌಡರ್ ಇವರಿಗೆ 3 ಗುಂಟೆ ಜಮೀನು ಕಡಿಮೆ ಕೊಟ್ಟು ತಂಟೆಗೆ ನಿಂತ ಪುಡಾರಿಗಳು. ಜಮೀನು ಖರೀದಿಯ ವೇಳೆ ಮಾತು ಕೊಟ್ಟ 2007ರಲ್ಲಿನ ಫೋನ್ ಆಡಿಯೋ ರೆಕಾರ್ಡ್ನಲ್ಲಿ ಎಲ್ಲವೂ ಲಭ್ಯವಾಗಿದೆ. ಇದರ ಮಾಹಿತಿ ಸರ್ವೆಗೆ ಬಂದ ಅಧಿಕಾರಿಗಳು ಕೂಡ ಸಂತೋಷ್ಗೆ ಸರಿಯಾಗಿ ಸ್ಪಂದನೆ ನೀಡುತ್ತಿಲ್ಲ. ಕಳೆದ ಕೆಲ ದಿನಗಳ ಹಿಂದೆ RK22 ನ್ಯೂಸ್ ಸುದ್ದಿಗೆ ಒಂದು ರಸ್ತೆ ನಿರ್ಮಾಣವಾಗಿದೆ, ಇನ್ನೂ ಒಂದು ರಸ್ತೆ ಬಾಕಿ ಉಳಿದಿದೆ, ಅದು ಕೂಡ ತಕ್ಷಣ ಕಾರ್ಯ ಪ್ರಾರಂಭವಾಗಲೇ. ಪಂಚರು ಅಂದ್ರೆ ನ್ಯಾಯದ ಪರವಾಗಿ ನಿಲ್ಲಬೇಕು, ಆದ್ರೆ ಇಲ್ಲಿ ನಡೆಯುತ್ತಿರೋದೇ ಬೇರೆ. ಹಣ ಇದ್ದವರ ಕಡೆ ಪಂಚರ ಪುಂಗಿ ಊದುತ್ತಿದೆ. ಬಡ ರೈತ ಸಂತೋಷ್ ನಮ್ಮ ಮಾಧ್ಯಮದ ಮೂಲಕ ತಮ್ಮ ಅಳಲನ್ನು ತೋಡಿಕೊಂಡಿದ್ದಾರೆ. ಇದು ನೊಂದವರ ಧ್ವನಿ. ನಮ್ಮ ನಡೆ ಭ್ರಷ್ಟಾಚಾರ ತಡೆ. ಡಾಕ್ಟರ್ ರವಿ ಬಿ ಕಾಂಬ್ಳೆ, RK22 ನ್ಯೂಸ್ ಕನ್ನಡ, ಮೂಡಲ್ಗಿ. ನಾನು ಮೂಡಲ್ಗಿ ಗ್ರಾಮದ ಸಂತೋಷ್ ಯಲ್ಲಪ್ಪ ಮಲಗೌಡರು. ನಮ್ಮ ತಂದೆಯವರು 2007ರಲ್ಲಿ ಎಲ್ಲವ ರಾಮಪ್ಪ ಕಪ್ಪಲಗುದ್ದಿ ಹಾಗೂ ಲಕ್ಕಪ್ಪ ರಾಮಪ್ಪ ಕಪ್ಪಲಗುದ್ದಿ ಅವರ ಹತ್ತಿರ 1 ಎಕರೆ 20 ಗುಂಟೆ ಜಮೀನು ಮತ್ತು ಹಾದಿ ಹಕ್ಕ ಸಹಿತ ಖರೀದಿ ಪಡೆದಿದ್ದಾರೆ. ಅವು ಕಾನೂನು ಪ್ರಕಾರ ರಿಜಿಸ್ಟರ್ ಆಗಿದೆ. ಮತ್ತು ಈಗ ಲಕ್ಕಪ್ಪ ರೊಕ್ಕಯ್ಯನವರ 2 ಗುಂಟೆ ಜಮೀನು ಕೊಟ್ಟು ಹಾಯ್ಬೇಕಂತ ಹಾದಿಗೆ ತಕರಾರು ಮಾಡ್ತಾನೆ ರೀ. 2023ರಾಗೂ ಅವ ತಕರಾರು ಮಾಡಿದೆ. ಈಗ 2026ರಾಗೂ ಮತ್ತು ಈಗ 2 ಗುಂಟೆ ಜಮೀನು ಕೊಡ್ಬೇಕಂತ ಹೇಳ್ತಾರೆ. ಅವ್ನು ಕೊಡ್ಬೇಕನ್ನುವಂಥದ್ದು ಕಾಗದ ಬರೆದು ನಮ್ಮ ತಂದೆಯವರೇನೋ ಬರೆದು ಕೊಟ್ಟಿದ್ದರೆ, ನಾವು ಬರೆದು ಕೊಟ್ಟಿದ್ದರೆ ತೊಗೊಂಡು ಬರಲಿ. ಮತ್ತು ಇವರು ಮುಖ್ಯವಾಗಿ ಮತ್ತು ನಮ್ಮ ಜಮೀನು ಕೊಡಿಸೋದೇ ಹಿರಿತನ ಮಾಡಿದರೆ ಇವರಲ್ಲಿ ಲಕ್ಕಪ್ಪ ರೊಕ್ಕಯ್ಯ ಮತ್ತು ದುಂಡಪ್ಪ ಕಡ್ಯಾಗೋಳ, ರೇವಪ್ಪ ಕುರುಬಗಟ್ಟಿ, ಸುರೇಶ್ ಸನಕಿ ಅವರು ಹಿರಿತನ ಮಾಡಿದ್ದಾರೆ. ಅವಾಗ ಹಿರಿತನ ಮಾಡಿದ್ನಾಗ ದುಂಡಪ್ಪ ಕಡ್ಯಾಗೋಳ ಏನು ಹೇಳಿದ್ರಿ, ಹೊಲ ಕೊಟ್ಟು ಹೊರತರಪಿ ಹಿರಿತನ ಮಾಡಕ್ಕೆ ಬಂದಾಗ ಜಮೀನು ಅಳಿಸ್ಕೊಡ್ತು ಮತ್ತು ಹಾದಿ ಬಿಡಿಸ್ಕೊಡ್ತು ಅಂತ ಹೇಳಿದಾನೆ ರೀ. ಈಗ ಅವ ಜಮೀನು ಅಳಿಸ್ಕೊಟ್ಟಿಲ್ಲ ಮತ್ತು ಹಾದಿನ ನಾಟಕ ಸರಿಯಾಗಿ ಬಿಡಿಸ್ಕೊಡ್ತಾ ಇಲ್ಲ. ಮತ್ತು ಈಗ ಕಾಗದ ನೋಡ್ರೆ ಹಾಯ್ದವ್ರಿ, ಕಾಗದ ನೋಡ್ರೆ ಹಾಯ್ದವು, ಹೊಲ ನೋಡ್ರೆ ಹಾಯ್ದಿಲ್ಲ. ಮತ್ತು ಇವು ಜಮೀನು ಕೊಡೋದ್ನಾಗ ಏನು ಹೇಳಿದ್ರಿ, ಆ ಜಮೀನು ಅಳತೆ ಮಾಡಿ ಕೊಡ್ತು ಮತ್ತು ಹಾದಿ ಬಿಡಿಸ್ಕೊಡ್ತು ಅಂತ ಅನ್ನವ. ಅವು 2007ರಾಗೂ ಹಿರಿತನ ಮಾಡಿದ. ಅವರ 2023 ಬಂದಾಗ ನಮ್ಮ ಅವರ ಲಕ್ಕಪ್ಪ ಕಪ್ಪಲಗುದ್ದಿ ಅವರ ಹೆಂಡತಿ ಆದಂಥ ರತ್ನ ಕಪ್ಪಲಗುದ್ದಿ ಹೇಳ್ತಾಳೆ, 3 ಗುಂಟೆ ಜಮೀನು ಕಡಿಮೆ ತೊಗೋಬೇಕು ಅನ್ನೋ ಮಾತೈತಿ ಹೇಳ್ತಾರೆ. ಅವ್ರು ಕಡಿಮೆ ತೊಗೋದನ್ನ ಅಂದಿದ್ದಕ್ಕೂ ನನ್ನ ಕಡೆ ಸಾಕ್ಷಿ ಇದಾವ್ರಿ, ಮತ್ತು ಅವ್ರು ಅಳಿಸ್ಕೊಡ್ದು ನನ್ನ ಅಂದಿದ್ದಕ್ಕೂ ನನ್ನ ತಕ್ಕ ಸಾಕ್ಷಿ ಇದಾವ್ರಿ. ಈಗ ಮುಖ್ಯ ಹಿರಿಯರಾದಂಥ ಲಕ್ಕಪ್ಪ ರೊಕ್ಕಯ್ಯ ಮತ್ತು ದುಂಡಪ್ಪ ಕಡ್ಯಾಗೋಳ, ನೀವು ಇಬ್ಬರು ಕೂಡ ಏನು ನಾಟಕ ಮಾಡಿ ಹಿರಿತನ ಮಾಡತ್ತಿರಲಿಲ್ಲ. ಇದನ್ನು ನಾವೇ ಹೇಳ್ದಂಗೆ ಕೇಳಬೇಕು, ನಾವೇ ಇದನ್ನು ಮಾಡಿದ್ರೆ ನಾವು ಹೇಳ್ದಂಗೆ ನಡಿಬೇಕು ನೀವು ಅಂತೇಳಿ ಏನು ಮಾಡತ್ತಿರಲಿಲ್ಲ. ಇದೇನು ನಿಮ್ಮ ಕೈಲಂತೂ ಆಗದ ಮಾತು. ನಾವು ಕಾಗದ ಗುಂಟ ಹೊಂಟೋದು, ಕಾಗದ ಗುಂಟನ ಬರ್ರಿ ನೀವು. ಮತ್ತು ನೀವು ಮಾತಾಡಿದಕ್ಕೆ ನಮ್ಮ ತಗ ರೆಕಾರ್ಡಿಂಗ್ ಅದಾವು, ನಾವು ಸಾಕ್ಷಿ ಸಮೇತ ಮೀಡಿಯಾದಾಗ ಹಾಕ್ತೇವೆ. ಮತ್ತು ನೀವು ಏನು ಹೇಳಿ ರೊಕ್ಕ ಇಸ್ಕೊಂಡ್ರಲ್ಲ ಅವನು ಹಾಕ್ತು ಹೊಲ ಸರಿ ಮಾಡ್ತಂತೇಳಿ 2023 ಹಿರಿಯರು ಕೂಸನು ಈ ಪೊಲಿಟಿಷನ್ದಾಗ ಬೇಡ, ಪೊಲಿಟಿಷನ್ ರೊಕ್ಕ ತಗೋತಾರೋ ಅಂತ ಹೇಳಿದಕ್ಕೆ ಅದಕ್ಕೂ ಸಾಕ್ಷಿ ಇದಾವೆ. ಮತ್ತು ಪೊಲಿಟಿಷನ್ ರೊಕ್ಕ ಕೊಟ್ಟ ಈ ರೀತಿ ಮಾಡ್ತೀರಿ ಅದನ್ನು ಹೇಳ್ರಿ. ನಮ್ಮ ಮತ್ತು ಕಾನೂನು ಪ್ರಕಾರ ಕೋರ್ಟ್ ಕೇಸ್ ಆಗ್ತು. ಮತ್ತು ನೀವು ಹಿರಿತನ ಸರಿಯಾಗಿ ಮಾಡಕ್ಕೆ ಮೊದಲು ನೀವು ಸರಿಯಾಗಿ ಹಿರಿತನ ಮಾಡಿರಿ, ಹೀಗೆಲ್ಲ ಇವ ಆಗೋದಿಲ್ಲ. ನಾವು ಕಪ್ಪಲಗುದ್ದಿ ಅವರು 100 ರೂಪಾಯಿ ಬೇಕಾದ್ರೆ ಫೋನ್ ಹಚ್ಚಿ ಸರಿ ಬೇಕಾಗಿ ತಿಳಿತಮ್ಮ ತಮ್ಗೆ ಬೇಕಾಗಿ ತಿಳಿ ಫೋನ್ ಹಚ್ಚಿ ಇಸ್ಕೊಂಡಾರು. ಮತ್ತು ಆಕೆ ಗಂಡು ಇಸ್ಕೊಂಡಾನು. ಮತ್ತು ಹಿರಿಯರು ಬಂದಾಗ PSI ಸರ್ ಬಂದಾಗ ಇಸ್ಕು ಕೊಟ್ಟರು ರೊಕ್ಕ. ಅವು ರೊಕ್ಕ ಹೊತ್ತ ಮತ್ತು ಹೊಲಾನು ಇಲ್ಲ, ಅಳತೆ ಇಲ್ಲ, ಮತ್ತು ನೆಟಗೆ ಸರಿಯಾಗಿ ಹಾದಿನೂ ಸರಿಯಾಗಿ ಬಿಟ್ಟಿಲ್ಲ.
ರೊಕ್ಕ ಏನು ಹೇಳ್ತಾನೆ ರೀ 2012 ಜಮೀನು ತೊಗೊಂಡಾನು ಅವ್ನು ಜಮೀನು ಹಿರಿಕಾರ ಮಾಡಿದಾರೆ ಹೇಳ್ಯಾರತ್ತ ಅವನು ಇಲ್ಲ ಇವ್ರು 2 ಗುಂಟೆ ಕೊಟ್ಟ ಹಾಯ್ಬೇಕು ಅಂತ ಹೇಳ್ತಾರಂತ ಅವ್ರು ಹೇಳ್ಯಾರತ್ತ ಅವ್ರು ಹಿರಿಯರು ಯಾರು ಹೇಳ್ಯಾರಿಲ್ಲ ಅವರು ಬರಲಿ ನಾವು ಕಾಗದ ಪೇಪರ್ಸ್ ತೊಗೊಂಡು ನಾವು ಕೋರ್ಟ್ಗೆ ಹೋಗ್ತೀವಿ. ಅವ್ರ ಹೌದಾ ಅವ್ರು ಮದುವೆ ಮಾಡ್ಕೊಂಡು ಈಗ ನಮ್ ಲೇಟ್ ಐತಿ ನಮ್ಗೆ ಆಗ್ತೈತಿ ಅವ್ರದ್ದು ಅವ್ರು ಅವ್ರು ಯಾರ ಕೈ ಅವ್ರು ಕೊಡ್ಲಿ ಮೋದಿನಿ ಈಗ ಮತ್ತೆ ಹೊಳೆ ಮೋದಿನಿಗೆ ನಾವು ಎಲ್ಲರೂ ಈ ಕಡೆ ಬರ್ತಾವ್ರ ಕೊಡಾಕ್ ಬರ್ತೈತಿ ನಾವು ಬಿಡ್ತದ ಈಗೇನ ಸದ ಏನ ಅಲ್ಲಿ ಬಂದಲ್ಲಿ ಏನ ಬರಂಗಿಲ್ಲ ಅವ್ರ ನ್ಯೂಸ್ ವಾರ ಕರ್ಸಂಗ ಮಾತಾಡಿ ಕರೆಸ್ರು ಯಾರ್ಯಾರು ಹಿಟ್ಟಾರ ಏನು ಮಾತಾಡಿಲ್ಲ ಹಾದಿ ಹಂಗ ಇದು ಬಾಟು ಹೆಂಗ್ ಮಾಡಿಲ್ಲ ಅದ್ ಮೂತ್ ಬಿಡ್ಲಿಲ್ಲ ಹಂಗ ಮಾಡಿಲ್ಲ ಸಾಹೇಬ್ರ ಬನ್ನಿ ಬರೀ ಗುರ್ತಟ ಇಲ್ಲಿ ಬರ್ರಿ ನೀನು ಏನೈತ್ಲ ಯಾರ ಕೈಗೆ ಏನ್ ಮಾಡಿದಿ ನಿಂದು ನೀನು ಕಡಿಸಿ ನೀನು ಕೊಡ್ಬೇಕು ಟ್ಯಾಕ್ಟರ್ ತರತ್ತನಗಪ್ಪ ಎಲ್ಲ ಮಾತಾಡಿದ್ ಗೊತ್ತಾಗತ್ತಿ ಎಲ್ಲ ಗೊತ್ತಾಗತ್ತೆ ಇದನ್ನ ಇದೇನೈತ್ಲ ಇದನ್ನ ಮೋದಿನ ಕೊಡ ಈ ಕಡೆ ಬರ್ತಾರ 9 ಎಕರೆ ಅಂತೇಳಿ ಬಂದಾಗ ಎಷ್ಟು ತೊಂದ್ರೆ 9 ಎಕರೆ ಅಷ್ಟು ರೊಕ್ಕ ತೊಂದ್ರೆ ಹಂಗ ತೊಂದ್ರು ಅವ್ರವ್ರಿಗೆ ಕೇಳ ಯಾರು ಅದಾರ ಏನ್ ಮಾಡಿ ಕೇಳ ಹಚ್ಚಿದ್ದು ನಿಮ್ಮಿಂದನ ನಾವು ಬಿಡುದಿಲ್ಲ ನಮ್ಗಲ್ಲಿ ಬರತ್ ನಾವ್ ಹೇಳ್ತು ಈಗ ಏನ್ ಮಾಡ್ಬೇಕಲ್ಲ ಏನ್ ಮಾಡೋದ್ರ ನೀನು ಕರ್ಕೊಂಬ ನಾವು ಕರ್ಕೊಂಬರು ನಿಂದು ಮೋದಿನ ಕೊಡ ಎಲ್ಲಿ ಬರ್ತೈತೆ ಅಲ್ಲಿ ತೋರಿಸ್ತು ಅವಾಗಾದ್ರೂ ನಿಮ್ಗೆ ಏಟ್ ನಿಮ್ ಕಾಗದ ಸುದ್ ಮಾಡ್ಕೊಂಡು ನಿಮ್ ಮೋದಿ ಮಾಡ್ಕೊಳ್ತಮ್ಮ ಅವಾಗೂ ಏಟ್ ಎಲ್ಲರೂ ಹಿರಿಯರು ಅಲ್ಲ ಅದ್ರ ಎಲ್ಲ ಕೂಡಾಗ ಏನಂದ್ರೆ 9 ರೂಪಾಯಿ ಔಷಧ ಅಂದ್ರೆ ಏನಂದ್ರೆ ಕಟ್ಟಿ ಕರಿ ಹಾಕು ಹಾ ಅವ್ರ ಹಿರಿಯರ ಬಂದ್ರಂದ್ರ ಅವ್ರಿಗೆ ಹೇಳ್ಬಿಡ್ರಿ ನಮ್ದ 5 ಗುಂಟೆ ಹಳದ ಕಾಲ ಹಾಕ್ಬಿಡ್ರಿ ಅಂತ ಹೇಳ್ಬಿಡ್ರಿ. ಹಾ ರೀ ಲಕ್ಕಪ್ಪ ಮಾವ ಹೇಳ್ರಿ ಈಗ ಹೇಳೀನಿ ಅವ್ರಿಗೂ ಹಾ ರೀ 5 ಗುಂಟೆ ಕಲ್ಲ ಹಾಕಿ ನಮ್ದು ಬಿಟ್ಬಿಡ್ರಿ ನಮ್ದು ಏನು ವಿಚಾರ ಇಲ್ಲ ನಮ್ಗೆ ಉತ್ತಾರ ಐತಿ ಉತ್ತಾರ ಪ್ರಕಾರ ನಮ್ ಜಮೀನು ಬಿಟ್ರಿ ಬಗೆ ಇರ್ತು ಅದೇ ನಾಟಕ ಮಾಡಿ ಆ JCB ಅದನ್ನ ತೆಗೆದು ಮುಚ್ಕೊಡ್ರಿ ಇಟ್ಟು ಆತು ನಾವು ಬರೋಬ್ರು ಇರ್ತು ಇಲ್ಲ ಏನಂದ್ರೆ ನಮ್ಗೆ ತಿಳಿದು ನಾ ಮಾಡ್ತು ನಿಮ್ಗೆ ತಿಳಿದು ನೀವು ಮಾಡ್ರತಿ ಇಷ್ಟು ಹೇಳ್ಬಿಡ್ರಿ. ಆಯ್ತು ಹಾಕಿ ಹೋಗ್ಬಿಟ್ಲ ಆ ಕುಂಟೆನೆಲ್ಲ ಎಲ್ಲ ಕಡೆ ಬರ್ತಾರೆ ನಿಮ್ದು ಹಾದಿ ಬಿಟ್ಟು ನೋಡಿ ಮತ್ತೆ ಅದೇ ಬಿಟ್ಟು ಹುಡುಗಿಲ್ಲ ಹಿಂಗೆ ಹಾಕಿ ಕೊಡ್ಲಿಲ್ಲ ಅಂದ್ರೆ ಈಗ ಅದೇ ಹೇಳಿಲ್ಲ ಸುರೇಶ್ ತೋರ್ಬೇಕ್ರಿ ಬಗ್ಗೆ ಕಲಾ ಸುರೇಶ್ ತೋರ್ಕೊಂಡು
ಇಟ್ಕೊತಾನೆ ನಿಮ್ಗೆಲ್ಲ ದೂರ ಮಾಡಿ ಕೊಡೋದಕ್ಕೆ ಮತ್ತೆ ಹಾಗೆ ಬಿಟ್ಕೊಡೋದಕ್ಕೆ ಎಲ್ಲ ಮಾಡ್ಕೊಳ್ಳೋದಕ್ಕೆ ಮಾತಾಡ್ಕೊಂಡು ಬರೋದಿಲ್ಲ ಅದಕ್ಕೆ ಏನ್ರಿ ಮಾತಾಡಂಗಿಲ್ಲ ಹಂಗಾದ್ರೆ ಒಂದು 2 ಕಡಿಮೆ ಮಾಡೋದು ಇರುವಾಗಕ್ಕ ಪೊಲೀಸ್ ಠಾಣದಾಗ ಅಂತಾಣ ಇದ ಹಿರಿಯಾರ್ ಕೂಡಿ ಇದ ಹಿರಿಯಾರ ಒಳಗೆ ಮುಗಿಸ್ಬಿಡ್ನು ಪೊಲೀಸ್ ಠಾಣಕ್ಕೆ ಹೋಗುದು ಬೇಡ ಮತ್ ನಾವತ್ ನೀವು ರೊಕ್ಕ ಕೊಡ್ಬೇಕೈತಿ ಅಂತ ಹೇಳಿದಂತ ಮೋಜನಿ ಆಗೋ ಮಟ್ಟ ಅಷ್ಟ್ ಮಾಡ್ರಿ ಅದನ್ನ ಅವ್ರ ತರಪಿ ಕೊಡ್ರಿ ಇದನ್ನ ನಿಮ್ಮ ತರಪಿ ತಗೋರಿ ಮೋಜನಿ ಆದಿಂದ ತಾನ ಎಲ್ಲಿ ಇದ್ದಲ್ಲಿ ಬರ್ತೈತಿ ಯಾಕ್ರಿ ಸರ ಅದನ್ನ ಹೇಳಾತೇನ್ರಿ ಹಂಗ ಆಗಲ್ರಿ ಈಗ ಮೋಜನಿ ಆದಿಂದ ತಾನ ಬರ್ತೈತ್ರಿ ಮತ್ತ ಅದು ಮಾತಾಡ್ರಿ ಸರ್ 30 ಗುಂಟೆದಾಗ 1.5 ಗುಂಟೆ ಭೂಮಿ ಕಡಿಮೆ ತಗೋಬೇಕ್ರಿ ಮೋಜನಿ ಆಗೋ ಮಟ್ಟ ರೀ ಮುಂದ 1.5 ಎಕರೆದಕ್ಕೆ 3 ಗುಂಟೆ ಭೂಮಿ ಕಡಿಮೆ ತಗೋಬೇಕು. ಹಲೋ ತಮ್ಮ ಹೇಳಕ್ಕ ಅವ್ ಇನ್ನ ಏನೋ 100 ರೂಪಾಯಿ ಅದೇನೋ ಕಾಗದ ತಗ್ಸಾಕ ಬೇಕತ್ತ ಸರ್ವರ್ ಫೋನ್ ಹಚ್ಚಿದತ್ತಾವ ಕಾಗದ ತಗಸ್ಬೇಕಾರ 500-600 ರೂಪಾಯಿ ಬೇಕತ್ತ ಅದಕ್ಕ ಮನಿಗೆ 100 ರೂಪಾಯಿ ಹಾಕಿದ್ವು ನೀವ್ 100 ರೂಪಾಯಿ ಕೊಡ್ರಿ ತಮ್ಮ 100 ರೂಪಾಯಿ ರೀ ಹಾ ಆಯ್ತು ಕೊಡ್ತೀನಿ ತಗೋಕ ಪರ್ಚನ ಏನೋ 10 ಗಂಟೆಗೆ ಹೋಗ್ಕಾಣತ್ತ ಇಲ್ಲಿ ನಿಮ್ ಕಾಯಿ ಕೊಟ್ರ ಕಾಕನ ಕಾಯಿ ಕೊಟ್ರು ಅದಕ್ಕ ಅಲ್ಲೇ ಕೊಡ್ತಾರ ಅಲ್ಲೇ ಕೊಡೋ ಇಲ್ಲ ಅಂತಂದ್ರ ಇಲ್ಲಿ ಬಾಯಿ ಅರ್ಜಿ ಕೊಡ್ಕೊಂಡ್ ಬರ್ತೀಗ ನಾಳೆ 6,000 ರೂಪಾಯಿ ಎಷ್ಟು ಕೊಡ್ಬೇಕ ನಾಳೆ 60,000 ರೂಪಾಯಿ ಕೊಡ್ಬೇಕತ್ತ ಈಗ ಬಾಯಿಗಪ್ಪ